ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಅತ್ಯಾಚಾರ, ಲೈಂಗಿಕ ಕಿರುಕುಳ ಏನೇ ಆಗಿರಲಿ, ಕೊನೆಗೆ ಮಹಿಳೆಯನ್ನೇ ದೂಷಿಸೋದು ಹಲವು ಬಾರಿ ನಡೆದಿದೆ. ಸಾಮಾನ್ಯ ಜನರು ಮಾತ್ರ ಅಲ್ಲ, ರಾಜಕೀಯ ನಾಯಕರುಗಳು ಹೆಣ್ಣು ಮಕ್ಕಳ ಕಡೆಗೆ ಬೊಟ್ಟು ಮಾಡಿ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುವಂತಹ ಅತಿ ಕೆಟ್ಟ ಕಾರ್ಯವನ್ನ ಈ ಹಿಂದೆಯೂ ಮಾಡಿದ್ದಾರೆ. ಇತ್ತೀಚೆಗೆಯೂ ಅದೇ ನಡೆದಿರೋದು. ವಿಕ್ಟಿಮ್ ಬ್ಲೇಮಿಂಗ್ ವಿರುದ್ಧವಾಗಿ ಮಾತಾಡುವಂತಹ ಅದೆಷ್ಟೋ ನಾಯಕರುಗಳು ಸ್ವತಃ ತಾವೇ ಬುದ್ಧಿವಾದ ಹೇಳುವ ನೆಪದಲ್ಲಿ ಮಹಿಳೆಯರ ಘನತೆಗೆ ಧಕ್ಕೆ ಉಂಟಾಗದಂತೆ ಮಾತನಾಡಿರೋದು ಸಹ ಇದೆ. 2017ರಲ್ಲಿ ಕೇರಳದಲ್ಲಿ ನಡೆದಂತಹ ನಟಿಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿಯೂ ಸಹ ನಡೆದಿದ್ದು ಇದೆ. ಕೇರಳದಲ್ಲಿ 2017ರಲ್ಲಿ ನಡೆದ ಅಪಹರಣ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದ ಸಂತ್ರಸ್ತ ನಟಿಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲ ದುಷ್ಕರ್ಮಿಗಳು ಕೆಟ್ಟದಾಗಿ ಪೋಸ್ಟ್ಗಳನ್ನು ಮಾಡೋಕೆ ಆರಂಭಿಸಿದ್ರು. ಎರಡನೇ ಆರೋಪಿ ಮತ್ತು ಇತ್ತೀಚೆಗೆ ಶಿಕ್ಷೆಗೆ ಗುರಿಯಾದ ಮಾರ್ಟಿನ್ ಆಥನಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡು ನಟಿಯ ಗುರುತನ್ನೂ ಬಹಿರಂಗಪಡಿಸಿದ್ದ. ನಟಿಯ ಘನತೆಗೆ ಧಕ್ಕೆ ತರುವಂತಹ ಹೇಳಿಕೆಗಳನ್ನೂ ಕೊಟ್ಟಿದ್ದ. ಸೊ ಇವೆಲ್ಲವೂ ನಟಿಯನ್ನ ಮಾನಸಿಕವಾಗಿ ಎಷ್ಟು ಕುಗ್ಸಿದೆ ಅಂತಂದ್ರೆ, ನಾನು ಮೌನವಾಗಿದ್ರೆ ಅಪರಾಧದ ಬಗ್ಗೆ ದೂರು ನೀಡದ ಆರೋಪವನ್ನ ಹೊರಿಸಲಾಗ್ತಾ ಇತ್ತು, ಆದ್ರೆ ನಾನು ಸುಮ್ಮನಿರ್ಬೇಕಾಗಿತ್ತು. ಏನಾಯ್ತು? ಅದು ನನ್ನ ವಿಧಿ ಅಂತ ಒಪ್ಕೊಂಡು ನನ್ನ ಜೀವನವನ್ನು ಕೊನೆಗೊಳಿಸಬೇಕಾಗಿತ್ತು ಅಂತ ಭಾವನಾತ್ಮಕ ಪೋಸ್ಟ್ ಅನ್ನ ಮಾಡುವಷ್ಟರ ಮಟ್ಟಿಗೆ. ಈ ಒಂದು ಪ್ರಕರಣದಲ್ಲಿ ಮಾತ್ರ ಅಲ್ಲ, ನಿರ್ಭಯ ಪ್ರಕರಣ, ಪ್ರಜ್ವಲ್ ರೇವಣ್ಣ ಸಾಮೂಹಿಕ ಅತ್ಯಾಚಾರ ಹಗರಣ, ಮಥುರಾ ಅತ್ಯಾಚಾರ ಪ್ರಕರಣ, ಹೀಗೆ ಹಲವು ಪ್ರಕರಣಗಳಲ್ಲಿ ಪೊಲೀಸರು, ರಾಜಕೀಯ ನಾಯಕರು ಮತ್ತು ಈ ಸಮಾಜ ಬೊಟ್ಟು ಮಾಡಿದ್ದು ಸಂತ್ರಸ್ತೆಯತ್ತ. ಅಷ್ಟು ರಾತ್ರಿಗೆ ಅವಳು ಯಾಕೆ ಹೊರಗೆ ಹೋಗ್ಬೇಕಾಗಿತ್ತು? ಹೋಗಿದ್ದಾದ್ರೂ ಯಾಕೆ? ಅವಳ ಬಟ್ಟೆ ಧರಿಸಿದಾದ್ರೂ ಯಾಕೆ? ಆಗಿದ್ದಾಗ ಹೋಯ್ತು, ದೂರು ಕೊಟ್ಟು ಡಂಗುರ ಸಾರೋದು ಯಾಕೆ? ಸೊ ಇಂಥ ಅತಿ ಕೆಟ್ಟ ಪ್ರಶ್ನೆಗಳನ್ನ ಈ ಸಮಾಜ ಎತ್ತುತ್ತೆ. ಮಾನ ಮರ್ಯಾದೆ ಅನ್ನೋ ಪದಗಳಿಗೆ ಮಹಿಳೆ ಗುತ್ತಿಗೆದಾರಳು ಎಂಬಂತೆ ಮನೋಭಾವನೆಯನ್ನು ಮೂಡಿಸಿ ಆಕೆಯನ್ನೇ ಕಟ್ ಹಾಕ್ಬಿಡುತ್ತೆ. ಇತ್ತೀಚೆಗೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನೀಡಿದ ಹೇಳಿಕೆಯೂ ಇದಕ್ಕೆ ಹೊರತಾಗಿಲ್ಲ. ವಿಕ್ಟಿಮ್ ಬ್ಲೇಮಿಂಗ್ ಮಾಡಿದ ರಾಜಕೀಯ ನಾಯಕರು. ಮಮತಾ ಬ್ಯಾನರ್ಜಿ ತಮ್ಮ ಕ್ಯಾಂಪಸ್ನ ಹೊರಗೆ ಅತ್ಯಾಚಾರಕ್ಕೆ ಒಳಗಾದಂಥ ದುರ್ಗಾಪುರದ ವೈದ್ಯಕೀಯ ವಿದ್ಯಾರ್ಥಿನಿಗೆ ಕೆಲವು ಸಲಹೆಗಳನ್ನು ನೀಡಿದ್ರು. ನಾವು ಯಾರನ್ನೂ ಸಮರ್ಥಿಸೋದಿಲ್ಲ, ಆದರೆ ಹೆಣ್ಮಕ್ಳು ರಾತ್ರಿ ಕ್ಯಾಂಪಸ್ನಿಂದ ಹೊರ ಹೋಗಬಾರ್ದು ಅಂತ ಅಂದಿದ್ರು. ರಾತ್ರಿ 8 ಗಂಟೆ ಸುಮಾರಿಗೆ ತನ್ನ ಸ್ನೇಹಿತರ ಜೊತೆಗೆ ಊಟಕ್ಕೆ ಹೊರಗೆ ಹೋಗಿದ್ದಂತಹ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆಗಿತ್ತು. ಈ ಪ್ರಕರಣದ ಬಗ್ಗೆ ಮಾತಾಡ್ತಾ CM ಮಮತಾ ಬ್ಯಾನರ್ಜಿ ವಿಕ್ಟಿಮ್ ಬ್ಲೇಮಿಂಗ್ ಮಾಡಿ ವಿಪಕ್ಷಗಳ ಮಹಿಳಾ ಪರ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಇನ್ನು ನಮ್ಮ ರಾಜ್ಯದ ರಾಜಕಾರಣಿ 2021ರಲ್ಲಿ ಗೃಹ ಸಚಿವರಾಗಿದ್ದಂಥ ಆರ್ ಜ್ಞಾನೇಂದ್ರ ಅವರು ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ನಡೆದಂಥ ಒಂದು ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಬಗ್ಗೆ ಹೇಳಿಕೆ ನೀಡ್ತಾ, ಯುವತಿ ಮತ್ತು ಯುವಕ ಆ ಸಮಯದಲ್ಲಿ ಅಲ್ಲಿಗೆ ಹೋಗಿದ್ದೇ ತಪ್ಪು, ಯುವತಿ ಸಂಜೆ 7:00ವರೆಗೆ ಅಲ್ಲಿಗೆ ಹೋಗಬಾರ್ದಾಗಿತ್ತು ಅಂತ ಬೇಜವಾಬ್ದಾರಿಯುತವಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು. 2012ರಲ್ಲಿ ಪಾರ್ಕ್ ಸ್ಟ್ರೀಟ್ ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತೆಯ ಬಗ್ಗೆ ವಿವರಿಸ್ತಾ ಕಲ್ಪಿತ ಘಟನೆ ಅನ್ನೋ ಪದವನ್ನ ಮಾಧ್ಯಮಗಳು ಬಳಸಿತ್ತು. ಅಂತಿಮವಾಗಿ ಕೋರ್ಟ್ ಸಂತ್ರಸ್ತೆಯನ್ನ ಸಮರ್ಥಿಸಿಕೊಂಡಿತ್ತು. ಸುಜೆಟ್ ಜೋರ್ಡಾನ್ ಅನ್ನೋ 37 ವರ್ಷದ ಮಹಿಳೆಯನ್ನ ಕೋಲ್ಕತ್ತಾದ ಪಾರ್ಕ್ ಸ್ಟ್ರೀಟ್ನ ನೈಟ್ ಕ್ಲಬ್ ಒಂದರಲ್ಲಿ ಲಿಫ್ಟ್ ನೀಡುವ ಭರವಸೆಯನ್ನ ಕೊಟ್ಟು ಅಪಹರಿಸಿ ಚಲಿಸ್ತಾ ಇದ್ದಂಥ ವಾಹನದಲ್ಲೇ 5 ಸಾಮೂಹಿಕ ಅತ್ಯಾಚಾರ ಎಸಗಿದ್ರು. ಆದರೆ ಆರೋಪಿಗಳಿಗೆ ಶಿಕ್ಷೆ ಪ್ರಕಟವಾಗುವ ಮೊದಲೇ 2015ರ ಮಾರ್ಚ್ನಲ್ಲಿ ಮೆದುಳಿನ ಉರಿಯೂತದಿಂದ ಸುಜೆಟ್ ಬೋರ್ಡಾನ್ ನಿಧನರಾಗ್ತಾರೆ. ಇವಿಷ್ಟೇ ಅಲ್ಲ, ಹಿಂಸಾಚಾರ, ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಆದಾಗ ಮಹಿಳೆಯರಿಗೆ ಸಲಹೆ ನೀಡೋದು ಹಲವು ಬಾರಿ ನಡೆದಿದೆ. ಪತ್ರಕರ್ತೆ ಸೌಮ್ಯ ವಿಶ್ವನಾಥನ್ ರಾತ್ರಿ ಪಾಳಿ ಕೆಲಸ ಮುಗಿಸಿ ಕಾರನ್ನು ಚಲಾಯಿಸಿಕೊಂಡು ಮನೆಗೆ ಹೋಗುವಾಗ ಅವರ ಹತ್ಯೆ ನಡೆದಿದ್ದು. ಅಂದಿನ ದೆಹಲಿ CM ಆಗಿದ್ದಂಥ ಶೀಲಾ ದೀಕ್ಷಿತ್ ಮಹಿಳೆಯರು ಸಾಹಸ ಮಾಡಬಾರದು ಅಂತ ಹೇಳ್ಬಿಟ್ಟಿದ್ರು. 2021ರಲ್ಲಿ ಗೋವಾ CM ಪ್ರಮೋದ್ ಸಾವಂತ್ ಅವರು 2 ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿ ಹೇಳಿಕೆ ಕೊಡ್ತಾ ಪೋಷಕರನ್ನ ದೂರಿದ್ರು. ರಾತ್ರಿಯಲ್ಲಿ ಹೆಣ್ಮಕ್ಳನ್ನ ಹೊರಹೋಗೋಕ್ ಬಿಟ್ಟಿದ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಸೊ ಇನ್ನು ಹೆಣ್ಮಕ್ಳನ್ನ ಕೀಳಾಗಿ ಕಾಣುವ, ಪುರುಷ ಪ್ರಧಾನ ಸಮಾಜಕ್ಕೆ ಆದ್ಯತೆ ನೀಡುವ ಮನುವಾದವೇ ದೇಶದ ಸಂವಿಧಾನ ಆಗಬೇಕು ಅನ್ನುವಂಥ ಆಶಯ ಹೊಂದಿರುವಂತಹ RSS ಮುಖ್ಯಸ್ಥ ಮೋಹನ್ ಭಾಗವತ್ ಪಾಶ್ಚಿಮಾತ್ಯ ಜೀವನ ಶೈಲಿಯೇ ಈ ಅತ್ಯಾಚಾರಕ್ಕೆ ಕಾರಣ ಅಂತಾನೂ ಹೇಳಿದ್ರು. ಉತ್ತರ ಪ್ರದೇಶದ ಮಾಜಿ CM ಮುಲಾಯಂ ಸಿಂಗ್ ಯಾದವ್ ಅತ್ಯಾಚಾರ ಪ್ರಕರಣವೊಂದರ ಬಗ್ಗೆ ಹೇಳಿಕೆ ಕೊಡ್ತಾ ಅವ್ರ ಹುಡುಗರು ಹಾಗಾಗಿ ಅವ್ರು ತಪ್ಪು ಮಾಡ್ತಾರೆ ಅಂತಾನೂ ಅಂದಿದ್ರು. ಮಹಾರಾಷ್ಟ್ರದ ಬೀಟ್ನ ಬಿಜೆಪಿ ಶಾಸಕ ಗೋಪಿಚಂದ್ ಪಡಲ್ಕರ್ ಮಹಿಳೆಯರು ಪರಿಚಯವಿಲ್ಲದ ತರಬೇತುದಾರರು ಇರುವ ಜಿಮ್ಗಳಿಗೆ ಸೇರೋ ಬದಲಾಗಿ ಮನೆಯಲ್ಲೇ ಯೋಗ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ರು. ಈ ವೇಳೆ ಹಲವು ಮಂದಿ ಮನೆಯಲ್ಲಿಯೇ ಸಂಬಂಧಿಕರಿಂದ ಮಹಿಳೆಯರ ಮೇಲೆ ನಡೆಯುವಂತಹ ಅತ್ಯಾಚಾರ, ದೌರ್ಜನ್ಯ ಪ್ರಕರಣಗಳನ್ನ ಮುನ್ನೆಲೆಗೆ ತಂದು ಬಿಜೆಪಿ ಶಾಸಕನನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಸಂತ್ರಸ್ತೆಯನ್ನೇ ದೂಷಿಸಿತ್ತು ಕೋರ್ಟ್ಗಳು. ಹೌದು, ರಾಜಕಾರಣಿಗಳು ಮಾತ್ರ ಅಲ್ಲ,
ಕೋರ್ಟ್, ಪೊಲೀಸರು ಇದೇ ರೀತಿ ಸಂತ್ರಸ್ತೆಯನ್ನ ದೂಷಿಸಿರುವಂತ ಹಲವು ಪ್ರಕರಣಗಳಿದೆ. ಮಥುರಾ ಅತ್ಯಾಚಾರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆರೋಪಿಗಳನ್ನ ಖುಲಾಸೆಗೊಳಿಸಿ ಗಾಯಗಳಾಗಿಲ್ಲ, ಆಕೆ ಗಟ್ಟಿಯಾಗಿ ಪ್ರತಿರೋಧಿಸಿಲ್ಲ, ಆಕೆ ಲೈಂಗಿಕ ಕ್ರಿಯೆಗೆ ಸಹಕರಿಸಿದಾಳೆ ಅಂತ ಸಂತ್ರಸ್ತೆಯನ್ನೇ ದೂಷಿಸಿದೆ. ಕೇರಳದಲ್ಲಿ ಸಿವಿಕ್ ಚಂದ್ರನ್ ಅನ್ನೋ ಲೇಖಕ ಮತ್ತು ಸಾಮಾಜಿಕ ಕಾರ್ಯಕರ್ತನ ವಿರುದ್ಧದ ಲೈಂಗಿಕ ಕಿರುಕುಳ ಪ್ರಕರಣದ ವಿಚಾರಣೆ ನಡೆಸಿದಂತ ಕೋಝಿಕೋಡ್ನ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶ ಎಸ್ ಕೃಷ್ಣಕುಮಾರ್ ಅವರು ಮಹಿಳೆ ಲೈಂಗಿಕವಾಗಿ ಉತ್ತೇಜಿಸುವಂತ ಬಟ್ಟೆಯನ್ನ ಧರಿಸಿದ್ಲು ಅಂತ ಹೇಳಿ ಆರೋಪಿಗೆ ಜಾಮೀನು ಕೊಟ್ಟಿದ್ರು. ಸೊ ಈ ಆದೇಶದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಕೇರಳ ಹೈಕೋರ್ಟ್ ಕೋಝಿಕೋಡ್ ಸೆಷನ್ಸ್ ಕೋರ್ಟ್ ತೀರ್ಪನ್ನ ರದ್ದುಗೊಳಿಸಿತ್ತು. ಸೊ ಮಹಿಳೆ ಯಾವ ಬಟ್ಟೆ ಧರಿಸಿದ್ರು ಅದು ಪುರುಷನಿಗೆ ಅತ್ಯಾಚಾರ ಮಾಡೋಕೆ ನೀಡುವ ಪರವಾನಗಿ ಅಲ್ಲ ಅಂತ ಸ್ಪಷ್ಟಪಡಿಸಿತ್ತು. ಜೊತೆಗೆ ಸಂತ್ರಸ್ತೆಯ ಬಟ್ಟೆ ಅಥವಾ ವರ್ತನೆಯ ಬಗ್ಗೆ ಚರ್ಚಿಸಬಾರದು ಅಂತಾನೂ ಹೇಳಿತ್ತು. ಇನ್ನು ಭಾನ್ವರಿ ದೇವಿ ಅತ್ಯಾಚಾರ ಪ್ರಕರಣದಲ್ಲಿ ಜೈಪುರದ ಜಿಲ್ಲಾ ಕೋರ್ಟ್ ಉನ್ನತ ಜಾತಿಯ ಪುರುಷರು ಕೆಳಜಾತಿಯ ಮಹಿಳೆಯನ್ನ ಅತ್ಯಾಚಾರ ಮಾಡಿ ತಮ್ಮನ್ನ ತಾವು ಅಪವಿತ್ರಗೊಳಿಸಿಕೊಳ್ಳೋದಿಲ್ಲ ಅನ್ನೋ ಕೀಳು ಮಟ್ಟದ ತೀರ್ಪನ್ನ ನೀಡಿತ್ತು. ಸೊ ಆರೋಪಿಯನ್ನ ಖುಲಾಸೆಗೊಳಿಸಿತು. ಜಾತಿ ಪೂರ್ವಾಗ್ರಹ ಮತ್ತು ವಿಕ್ಟಿಮ್ ಬ್ಲೇಮಿಂಗ್ ಸಂಬಂಧಿಸಿದ ಈ ಪ್ರಕರಣದಿಂದಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವಂತಹ ಕಾನೂನನ್ನ ರೂಪಿಸಲಾಗತ್ತೆ. ಹೀಗೆ ಎಷ್ಟೇ ಪ್ರಗತಿಪರರು ಅಂತ ಅನ್ಸ್ಕೊಂಡ್ರು, ಎಷ್ಟೇ ಮಹಿಳಾ ಪರ ಹೋರಾಟಗಾರರು ಅಂತ ಅನ್ಸ್ಕೊಂಡ್ರು, ಅತ್ಯಾಚಾರ ಮತ್ತು ಲೈಂಗಿಕ ಅಪರಾಧಗಳ ವಿಷಯಕ್ಕೆ ಬಂದಾಗ ಕೊನೆಗೆ ಆಕೆ ತಡರಾತ್ರಿ ಯಾಕೆ ಹೊರಗೆ ಹೋಗಿದ್ದು, ಆಕೆ ಮದ್ಯಪಾನ ಮಾಡಿದ್ದಾದ್ರೂ ಯಾಕೆ, ಆಕೆ ಆ ಬಟ್ಟೆಯನ್ನು ಧರಿಸಿದ್ದಾದ್ರೂ ಯಾಕೆ, ಆಕೆ ಆತನ ಜೊತೆಗೆ ಸ್ನೇಹ ಮಾಡಿದ್ದಾದ್ರೂ ಯಾಕೆ ಅನ್ನೋ ಪ್ರಶ್ನೆಗಳನ್ನೇ ಮುಂದಿಡೋದು ತಮ್ಮ ನಿರ್ಲಜ್ಜತನವನ್ನು ತೋರಿಸುತ್ತೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಯಾವ ದಿನ ಒಬ್ಬ ಮಹಿಳೆ ಮಧ್ಯರಾತ್ರಿಯಲ್ಲಿ ಒಂಟಿಯಾಗಿ ನಿರ್ಭಯವಾಗಿ ರಸ್ತೆಯಲ್ಲಿ ನಡೆದು ಹೋಗ್ತಾಳೋ ಅಂದು ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾನು ಪರಿಗಣಿಸ್ತೇನೆ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಆದರೆ ಇಂದು ಭಯಕ್ಕಿಂತ ಅಧಿಕವಾಗಿ ಮಧ್ಯರಾತ್ರಿ ಮನೆಯಿಂದ ಹೊರಗಿರುವಂಥ ಮಹಿಳೆಯನ್ನೇ ದೂಷಿಸಲಾಗ್ತಾ ಇರೋದು ಖೇದಕರ. ನಿರ್ಭಯಾ ಪ್ರಕರಣದಲ್ಲಿ ಸಂತ್ರಸ್ತೆ ಅಷ್ಟು ರಾತ್ರಿ ಹೊತ್ತಿಗೆ ಹೊರಗೆ ಹೋಗಿದ್ದು ಯಾಕೆ ಅಂತ ಈ ಸಮಾಜ ಪ್ರಶ್ನಿಸದೆ ಹೊರತು ಮಹಿಳೆಯರು ಯಾವುದೇ ಸಮಸ್ಯೆ ಆತಂಕ ಇಲ್ಲದೆ ರಾತ್ರಿ ಓಡಾಡುವಷ್ಟು, ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವಷ್ಟು ಭಾರತ ಸ್ವತಂತ್ರವಾಗಿಲ್ಲ ಅಂತ ಚಿಂತೆಯೂ ಮಾಡಿಲ್ಲ. ಇವೆಲ್ಲವೂ ಸಹ ನೇರವಾಗಿ ಸಂತ್ರಸ್ತೆಯ ಮಾನಸಿಕ ಆರೋಗ್ಯದ ಮೇಲೆ ತೀವ್ರ ಹಾನಿಯನ್ನು ಉಂಟು ಮಾಡೋದು ಖಂಡಿತ. ಅಷ್ಟು ಮಾತ್ರ ಅಲ್ಲ, ಇಂಥ ವಿಕ್ಟಿಮ್ ಬ್ಲೇಮಿಂಗ್ ಪ್ರಕರಣಗಳಿಂದಾಗಿನೇ ಮಹಿಳೆ ಯಾರದೋ ತಪ್ಪಿಗೆ ತಮ್ಮನ್ನು ತಾನು ದೂಷಿಸ್ಕೊಳ್ತಾಳೆ, ಬದುಕಿನುದ್ದಕ್ಕೂ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾಳೆ, ದೂರು ನೀಡೋಕ್ಕೂ ಸಹ ಮುಂದಾಗೋದಿಲ್ಲ. ಜೊತೆಗೆ ಇಂಥ ಪ್ರಕರಣಗಳು ಅಪರಾಧಿಗೆ ಪರೋಕ್ಷ ಬೆಂಬಲ ನೀಡಿದಂತಾಗೋದಿಲ್ವಾ? ಅತ್ಯಾಚಾರ ಸಂಸ್ಕೃತಿ ಅನ್ನೋದನ್ನು ಉತ್ತೇಜಿಸಿದಂತಾಗೋದಿಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.